ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ 2026 ಕಟಕ ರಾಶಿಯವರಿಗೆ ಅದೃಷ್ಟದ ವರ್ಷ 2026. ಇದಂತೂ ಸತ್ಯ. ಕೆಲಸ, ಕಾರ್ಯ, ಹಣಕಾಸು, ವ್ಯಾಪಾರ, ವ್ಯವಹಾರ, ಆರೋಗ್ಯ, ಕುಟುಂಬದಲ್ಲಿ ಬಹಳ ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣ್ತೀರ. ಸಮೃದ್ಧಿಯ ಜೀವನ ಕಾಣ್ತೀರ ಈ ವರ್ಷದಲ್ಲಿ ಕಟಕ ರಾಶಿಯವರು. ಯಾವ ಕಾರಣಕ್ಕೆ? ವಿಶೇಷವಾಗಿ ನೋಡಿ, ಈ ವರ್ಷದಲ್ಲಿ ಕಟಕ ರಾಶಿಯವರಿಗೆ ಹಂಸಯೋಗದ ಪ್ರಭಾವ. ಹಂಸಯೋಗ ಬರುತ್ತೆ. ಆಕಸ್ಮಿಕ ಧನಪ್ರಾಪ್ತಿ ಯೋಗವಿದೆ. ಸಾಲಬಾಧೆಯಿಂದ ಮುಕ್ತರಾಗ್ತೀರ. ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಆ ಹಂಸಯೋಗದ ಜೊತೆಗೆ ಗುರುಚಾಂಡಾಲ ಯೋಗ ಕೂಡ ಇದೆ. ಆದರೆ ಗುರುಚಾಂಡಾಲ ಯೋಗದಿಂದ ಆರೋಗ್ಯದ ಬಾಧೆ ಹೆಚ್ಚಾಗ್ಬೋದು, ಅನಾರೋಗ್ಯ ಪೀಡಿತರಾಗ್ಬೋದು. ಎಚ್ಚರದಿಂದಿರಿ ಕಟಕ ರಾಶಿಯವರು. ಇನ್ನು ಈ ವರ್ಷದಲ್ಲಿ ರಾಹು, ಗುರು, ಕೇತು, ಶನಿ ಗ್ರಹಗಳ ಪ್ರಭಾವ ನೋಡುವುದಾದರೆ ಕಟಕ ರಾಶಿಯವರಿಗೆ ಗುರುಗ್ರಹವು 12ನೇ ಮನೆಯಿಂದ ಜನ್ಮಸ್ಥಾನಕ್ಕೆ ಲಗ್ಗೆ ಇಡ್ತಾನೆ, ಸಂಚಾರ ಮಾಡ್ತಾನೆ. ಇನ್ನು ಶನಿಯು ಭಾಗ್ಯಸ್ಥಾನದಲ್ಲಿರ್ತಾನೆ 9ನೇ ಮನೆಯಲ್ಲಿ. ರಾಹು ಗ್ರಹವು 8ನೇ ಮನೆಯಿಂದ ಸಪ್ತಮದ ಮನೆಗೆ ಸಂಚಾರ ಮಾಡ್ತಾನೆ. ಇನ್ನು ದ್ವಿತೀಯ ಸ್ಥಾನದಿಂದ ಜನ್ಮಸ್ಥಾನಕ್ಕೆ ಕೇತು ಗ್ರಹ ಸಂಚಾರ ಮಾಡ್ತಾನೆ. ಜನ್ಮಸ್ಥಾನಕ್ಕೆ ಕೇತು ಬಂದಾಗ ಸ್ವಲ್ಪ ತೊಂದರೆ ತಾಪತ್ರಗಳು ಹೆಚ್ಚಾಗ್ತದೆ. ಆದರೆ ಕರ್ಕ ರಾಶಿಯವರಿಗೆ ಜನ್ಮದಲ್ಲಿ ಗುರು ಜನ್ಮದಲ್ಲಿ ಬಂದಾಗ ಅದು ಉಚ್ಚನಾಗಿದ್ದರೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಆಕಸ್ಮಿಕ ಧನಯೋಗ ಬರುತ್ತೆ. ಗೃಹ ಕಟ್ಟಡ ನಿರ್ಮಾಣಗಳಾಗುತ್ತೆ. ಭೂಮಿ, ಜಮೀನು, ವಾಹನಗಳನ್ನ ಖರೀದಿ ಮಾಡ್ತೀರಾ. ಹೊಸ ಹೊಸ ಹೂಡಿಕೆಗಳನ್ನ ಮಾಡ್ತೀರಾ. ಹೊಸ ಹೊಸ ಬದಲಾವಣೆಗಳನ್ನ ಕಾಣ್ತೀರಾ. ಜೀವನದಲ್ಲಿ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಕೂಡ ಆಗುತ್ತೆ. ಸ್ಥಳ ಬದಲಾವಣೆಗಳನ್ನ ಕೂಡ ಕಾಣ್ತೀರಾ. ಇನ್ನು ಕುಟುಂಬಸ್ಥರ ಮಧ್ಯೆ ಇದ್ದಂಥ ಭಿನ್ನಾಭಿಪ್ರಾಯ ಪರಿಹಾರ ಆಗುತ್ತೆ. ಮನಸ್ತಾಪಗಳು ದೂರ ಆಗುತ್ತೆ. ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗ್ತಾರೆ. ಎಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಕಟಕ ರಾಶಿಯವರಿಗೆ ತಂದೆ, ತಾಯಿ, ಅಣ್ಣ, ತಮ್ಮ, ಗಂಡ, ಹೆಂಡತಿ, ಮಕ್ಕಳು ಯಾರೇ ಆಗಿರ್ಬೋದು, ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಸಂಪೂರ್ಣವಾಗಿ ಸಪೋರ್ಟ್ ಸಿಗುತ್ತೆ. ಬಂಧು ಬಳಗದವರ ಹತ್ರ ಇದ್ದಂಥ ಭಿನ್ನಾಭಿಪ್ರಾಯ ದೂರ ಆಗುತ್ತೆ. ಹಿರಿಕರ ಜೊತೆ ಇದ್ದಂಥ ಭಿನ್ನಾಭಿಪ್ರಾಯ ದೂರ ಆಗುತ್ತೆ. ಇನ್ನು ಭಾಗ್ಯಸ್ಥಾನದ 9ನೇ ಮನೆಯ ಶನಿಯ ಪ್ರಭಾವ ಅತ್ಯುತ್ತಮವಾಗಿದೆ. ಕಂಡು ಕೇಳಿರಿಯದ ವಿಸ್ಮಯಕಾರಿಯಾದಂಥ ಮಹತ್ತರ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಕಾಣ್ತೀರ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಆಕಸ್ಮಿಕವಾಗಿ ಯಾವುದರಲ್ಲಾದರೂ ಬರ್ಬೋದು. ನಿಮಗೆ ಕೆಲಸದಲ್ಲಿ ಬರ್ಬೋದು, ದುಡ್ಡಿನಲ್ಲಿ ಬರ್ಬೋದು, ವ್ಯಾಪಾರದಲ್ಲಿ ಬರ್ಬೋದು, ವ್ಯವಹಾರದಲ್ಲಿ ಬರ್ಬೋದು. ಏನಾದರೂ ಒಂದು ಉತ್ತಮವಾದ ಬದಲಾವಣೆ ಶನಿಯ ಪ್ರಭಾವದಿಂದ ಈ ವರ್ಷ ನೀವು ಕಾಣ್ತೀರ. ಮಾನಸಿಕವಾಗಿ, ದೈಹಿಕವಾಗಿದ್ದಂಥ ನರಳಾಟ ದೂರ ಆಗುತ್ತೆ ಕಟಕ ರಾಶಿಯವರಿಗೆ. ಇನ್ನು ಅಷ್ಟಮದ ರಾಹುವಿನ ಸಂಚಾರ ಪ್ರಭಾವದಿಂದ ಪ್ರಯಾಣದ ಸಂದರ್ಭದಲ್ಲಿ ಎಚ್ಚರದಿಂದ ಇರಿ. ಅಪಘಾತ, ಅವಘಡಗಳ ಲಕ್ಷಣಗಳಿರ್ತದೆ. ರಾಹುವಿನ ಪ್ರಭಾವದಿಂದ ಆರೋಗ್ಯ ಮತ್ತು ಪ್ರಯಾಣ, ಇದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಹಾಗೆಯೇ ವಿಶೇಷವಾಗಿ ಹಂಸಯೋಗದ ಪ್ರಭಾವ ಹೆಚ್ಚಾಗಿ ನಿಮಗೆ ಬಲಾಬಲಗಳನ್ನ ತಂದುಕೊಡುತ್ತೆ. ಹಂಸಯೋಗದ ಪ್ರಭಾವದಿಂದ ಕೆಲಸ ಕಾರ್ಯಗಳಲ್ಲಿ ಬಡ್ತಿ ಸಿಗುತ್ತೆ, ಪ್ರಮೋಷನ್ಗಳು ಸಿಗುತ್ತೆ. ವಿವಾಹ ಯೋಗ ಕೂಡಿ ಬರುತ್ತೆ. ಮಕ್ಕಳು ವಿವಾಹ ಮಾಡ್ತೀರಾ. ಹಾಗೆ ವರ್ಷಾನುಗಟ್ಟಲೆ ಬಗೆಹರಿಯದ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಎಷ್ಟೋ ವರ್ಷದಿಂದ ಕಾಡಾಟ ಮಾಡ್ತಿರುವಂಥ ಸಮಸ್ಯೆಗಳು ಈ ವರ್ಷದಲ್ಲಿ ಬಗೆಹರಿಯುತ್ತೆ. ಸಕಲ ಕೀರ್ತಿ ಪ್ರತಿಷ್ಠೆಗಳಿಗೆ ನೀವು ಭಾಜನರಾಗ್ತೀರಾ. ಸರ್ಕಾರದ ಅತ್ಯುತ್ತಮವಾದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಕೂಡ ದೊರಕುವಂಥ ಭಾಗ್ಯ ಕಟಕ ರಾಶಿಯವರಿಗೆ ಸಿಗುತ್ತೆ. ಜನನಾಯಕರಾಗಿ ಬೆಳೀತೀರಾ. ವಾಕ್ಚಾತುರ್ಯತೆ ಬರೆಯುತ್ತೆ. ಪಿತ್ರಾರ್ಜಿತ ಆಸ್ತಿ ಕೂಡ ದೊರಕುತ್ತೆ ಹಂಸಯೋಗದಿಂದ. ಕೋರ್ಟ್ ಕಚೇರಿ ವ್ಯಾಜ್ಯಗಳಿದ್ರೂ ಕೂಡ ಬಗೆಹರಿಯುತ್ತೆ. ನೀವು ಜಯಶೀಲರಾಗ್ತೀರಾ. ದುಡುಕು ನಿರ್ಧಾರಗಳನ್ನ ಮಾತ್ರ ತೆಗೆದುಕೊಳ್ಳಬೇಡಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರಗತಿ ಸಿಗುತ್ತೆ. ಮಕ್ಕಳು IAS, KS ಅಂತ ಏನಾದರೂ ಪ್ರಯತ್ನ ಪಡ್ತಾ ಇದ್ರೆ, ವಿದೇಶ ಯೋಗಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ರೆ ಆ ಫಲ ಈ ವರ್ಷದಲ್ಲಿ ಕಂಡು ಬರುತ್ತೆ ಕಟಕ ರಾಶಿಯವರಿಗೆ. ಇನ್ನು ಜನ್ಮತಃ ಜನ್ಮಸ್ಥಾನದಲ್ಲಿ ಗುರು ಬಂದಾಗ ಗುರುಚಾಂಡಾಲ ಯೋಗ ಕೂಡ ಬರುತ್ತೆ ಅಂತ ಹೇಳ್ತೀವಿ. ಗುರುಚಾಂಡಾಲ ಯೋಗ ಬಂದಾಗ ಸ್ವಲ್ಪ ಅಪಮಾನ, ಅವಮಾನಗಳು ಈಡಾಗುತ್ತೀರಾ. ತಾಳ್ಮೆಯಿಂದಿರಬೇಕು. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಮೋಸ ಆಗ್ತೀರಾ. ದುಡ್ಡು ಕೊಟ್ಟಂಥ ದುಡ್ಡು ವಾಪಸ್ ಬರೋದಿಲ್ಲ. ಅಪರಿಚಿತರನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡು ಅವರಿಂದ ತೊಂದರೆಗೆ ಈಡಾಗ್ತೀರಾ. ಅಪರಿಚಿತ ಸ್ನೇಹಿತರಿಂದ ದೂರ ಇರಿ. ಹಣ ಕಳ್ಕೊಂಡು ಹೋಗ್ತೀರಾ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಈ ವರ್ಷದಲ್ಲಿ ಕಟಕ ರಾಶಿಯವರು ಗುರುಚಾಂಡಾಲ ಯೋಗದಿಂದ ಮೋಸ ಆಗುವಂಥ ಸಂದರ್ಭಗಳಿರ್ತದೆ. ಆರೋಗ್ಯದಲ್ಲಿ ನೋಡಬೇಕಂದ್ರೆ ಚಾಂಡಾಳ ಯೋಗದಿಂದ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಶುರು ಆಗ್ಬೋದು.
ಎಚ್ಚರಿಕೆಯಿಂದಿರಿ. ದುಷ್ಟ ಚಟಗಳಿಂದ ದೂರ ಇರಬೇಕಾಗ್ತದೆ. ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳು ಆಗುವಂತಹ ಲಕ್ಷಣಗಳಿದೆ ಕಟಕ ರಾಶಿಯವರಿಗೆ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಆದರೆ ಹಂಸಯೋಗದ ಪ್ರಭಾವದಿಂದ ಶಾಪ ಮುಕ್ತರಾಗ್ತೀರ, ಇದಂತೂ ಸತ್ಯ. ಏನಾದರೂ ಸ್ತ್ರೀ ದೃಷ್ಟಿ ಇದ್ದರೆ, ಸ್ತ್ರೀ ದೋಷ ಇದ್ದರೆ, ಸ್ತ್ರೀ ಶಾಪ ಇದ್ರೂ ಕೂಡ ಪರಿಹಾರ ಸಿಗುತ್ತೆ ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ. ಓವರಾಲ್ ಹೇಳಬೇಕಂದ್ರೆ ಅದೃಷ್ಟದ ವರ್ಷ ಕೂಡ ಹೌದು. ಆದರೆ ಶಾಂತಿ ಮಾಡ್ಕೋಬೇಕಾದಂಥದ್ದು ರಾಹುಕೇತುವಿನ ಶಾಂತಿ ಮಾಡಿಸಿ, ನವಧಾನ್ಯಗಳನ್ನ ದಾನ ಮಾಡಿ ಹೋಮ ಮಾಡುವಂಥ ಜಾಗದಲ್ಲಿ, ಹಾಗೆ ಶಿವನಾಮವನ್ನು ನೀವು ಪಠನೆ ಮಾಡ್ತಾ ಹೋಗಿ, ಗಣಪತಿಗೆ ಕೇತುವಿನ ಶಾಂತಿ ಆಗೋದ್ರಿಂದ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಪೂಜೆ ಮಾಡಿಸಿ, ಪ್ರತಿಯೊಂದು ಕೆಲಸ ಕಾರ್ಯಕ್ಕೆ ಹೋಗಬೇಕಾದ್ರೆ ಮನೆಯಲ್ಲಿರುವಂಥ ಹಿರಿಯರ ಆಶೀರ್ವಾದ ತಗೊಂಡು ಅವರ ಪಾದ ಸ್ಪರ್ಶ ಮಾಡಿ ಹೋಗಿ, ನಿಮ್ಮ ಅದೃಷ್ಟ ಬದಲಾಗ್ತದೆ. ಓವರಾಲ್ ಕರ್ಕ ರಾಶಿಯವರು ಈ ವರ್ಷದಲ್ಲಿ ಅದೃಷ್ಟವಂತರೇ ಅಂತ ಹೇಳ್ಬೋದು. ಆದರೆ ದುಡುಕು ನಿರ್ಧಾರ ಒಂದು, ಆರೋಗ್ಯ ಒಂದು, ಜಾಗೃತಿ ಮಾಡಿಕೊಂಡ್ರೆ ಸಾಕು, ನಿಮ್ಮ ಅದೃಷ್ಟ ಚೆನ್ನಾಗಿರುತ್ತೆ. ನಮಸ್ಕಾರ ವೀಕ್ಷಕರೇ, SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಸಲಹೆ ಮತ್ತು ಪರಿಹಾರ ಕೊಡ್ತೇವೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ನಿಮ್ಮ ಸಮಸ್ಯೆಗೆ ಸಲಹೆ ಪರಿಹಾರ ನಾವು ಕೊಡ್ತೇವೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.